ಹುತ್ತಿಟ್ಟ ಪ್ರಕರಣದ ವಿಚಾರದಲ್ಲಿ ಯಾರ ಮೇಲೂ ದೂಷಣೆ ಮಾಡಬಾರದು. ಸರ್ಕಾರ ಈಗಷ್ಟೇ SIT ರಚನೆ ಮಾಡಿದೆ. ಯಾರ ವಿರುದ್ಧವೂ ಸರ್ಕಾರ ಏನು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ ಅಂತ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಹೇಳಿಕೆ ನೀಡಿದ್ದಾರೆ. SIT ತನಿಖೆಗೂ ಮೊದಲೇ ಈಗಲೇ ಯಾರ ವಿರುದ್ಧವೂ ಏನು ಹೇಳೋದು ತಪ್ಪಾಗತ್ತೆ ಅನ್ನೋ ಅರ್ಥದಲ್ಲಿ MB ಪಾಟೀಲ್ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡುತ್ತೆ. ತನಿಖೆ ಆಗಲಿ, ತನಿಖೆ ನಂತರದಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ತನಿಖೆಗೂ ಮುನ್ನವೇ ಈಗಲೇ ಏನು ಹೇಳೋದು ತಪ್ಪಾಗತ್ತೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಸರ್ಕಾರ ಯಾರ ವಿರುದ್ಧವೂ ಬೊಟ್ಟು ಮಾಡಿ ತೋರಿಸಿಲ್ಲ. ತನಿಖೆಗೂ ಮೊದಲೇ ಏನೋ ಒಂದು ತೀರ್ಮಾನಕ್ಕೆ ಬಂದುಬಿಡಬಾರ್ದು ಅಂತ, ಆಮೇಲೆ ಸರ್ಕಾರದ ಮೇಲೆ ಯಾರ ಒತ್ತಡವೂ ಇಲ್ಲ ಅಂತ MB ಪಾಟೀಲ್ ಹೇಳಿದ್ದಾರೆ. ನೋಡಿ, ಇಂಥ ಒಂದು ಬೆಳವಣಿಗೆ ಇರುತ್ತದೆ. ವಿಶೇಷವಾಗಿ ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ಕೂತ್ರೆ ಏನಂತ ಇದರರ್ಥ ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲೆ ಅದು ಕೂಡ ನಾವು ಬೆಲೆ ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿರೋದು ಎಲ್ಲರೂ ಬರೀ ಕೇವಲ ನ್ಯಾಷನಲ್ ಮೀಡಿಯಾ ಅದಕ್ಕೆ ನಾನು ನೋಡ್ತಾ ಇಂಡಿಯನ್ ಮೀಡಿಯಾ ಎಲ್ಲ ಮ್ಯಾಗಝಿನ್ಸ್ ಎಲ್ಲರೂ ಕೂಡ ಸೇರೋಣ ಇದ್ರ ಬಗ್ಗೆ ಬರೀತಾ ಇದ್ದಾರೆ. ಹೀಗೆಲ್ಲ ಇದ್ದಾಗ ಸತ್ಯಾಸತ್ಯ ಅದೇನಿದೆ ಎಂಥದ್ದಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಪರಿಸ್ಥಿತಿ ಗೊತ್ತಾಗೋದು. ಅಥವಾ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಒಂದು ದಿವಸ ಯಾರ ಮ್ಯಾಗೂ ಕೂಡ ಕೊಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ. BJP ಅವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಸೊ ಹಾಗೆ ನಾವು ಯಾರನ್ನೂ ಕೂಡ ದೂಷಿಸುವಂಥದ್ದು ಬೇರೆ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಸರ್, 3 ದಿನದ ಹಿಂದೆ ಮುಖ್ಯಮಂತ್ರಿಗಳೇ ಹೇಳಿದ್ರು, ಸ್ಥಳೀಯವಾಗಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅವ್ರು ತುಂಬ ವರದಿ ಬರಲಿ ಆಮೇಲೆ SIT ಮಾಡೋದು. ಈಗಲೇ ಯಾಕೆ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ತದನಂತರ ಇವತ್ತು ದಿವಸ ಎಲ್ಲ ಬೆಳವಣಿಗೆಗಳು ಏನಾಗಿದ್ದಾವೆ ಸ್ವಲ್ಪ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಿವಸ ಇದು ಆಯ್ತು. ಎಲ್ಲೋ ಕಾಂಗ್ರೆಸ್ನವ್ರನ್ನ SIT ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಅಂಥೇಳಿ ಇಂಥ ಒಂದು ದೊಡ್ಡ ಇದು ಆದಾಗ ಇದು ನ್ಯಾಷನಲ್ ಲೆವೆಲ್ ತುಂಬ ಸಹ ಇದು ಆದಮೇಲೆ ಯಾರೇ ಇಸ್ಬೇಕು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರಲಿ ಯಾರೇ ಇರಲಿ SIT ರಚಿಸುವಂಥ ಅನಿವಾರ್ಯತೆ ಬಂದೇ ಬರುತ್ತೆ. ಹೀಗಾಗಿ SIT ರಚನೆ ಮಾಡಿ ಇದರಂತ SIT ರಚನೆ ಮಾಡಿ ಯಾರನ್ನೇ ನಾವು ಗುರಿಯಾಗಿ ಇಟ್ಟುಕೊಂಡು ಅಂತ ಮಾಡುವಂಥ ಕೆಲಸ ನಮ್ದು ಯಾವುದೂ ಉದ್ದೇಶ ಇಲ್ಲ. ಆ SIT ಇದರಲ್ಲಿ ಒಂದು ದಿವಸ ಏನು ಸತ್ಯ ಬರ್ತದೆ ಆ ಸತ್ಯ ಇರ್ತದೆ. ಹೀಗಾಗಿ ನೀವು ನೀವೇ ಯಾಕೆ ಅದನ್ನು ಯಾರೋ ಕಡೆ ಬಟ್ಟೆ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. BJP ಅವರು ಮಾಡ್ತಾರೆ ಬಟ್ಟೆ ಮಾಡಿ ತೋರಿಸುವಂಥ ಕೆಲಸ. ಶವ ಹೂತಿಟ್ಟ ಪ್ರಕರಣದ ವಿಚಾರದಲ್ಲಿ ಯಾರ ಮೇಲೂ ದೂಷಣೆ ಮಾಡಬಾರದು. ಸರ್ಕಾರ ಈಗಷ್ಟೇ SIT ರಚನೆ ಮಾಡಿದೆ. ಯಾರ ವಿರುದ್ಧವೂ ಸರ್ಕಾರ ಏನು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ ಅಂತ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಹೇಳಿಕೆ ನೀಡಿದ್ದಾರೆ. SIT ತನಿಖೆಗೂ ಮೊದಲೇ ಈಗಲೇ ಯಾರ ವಿರುದ್ಧವೂ ಏನು ಹೇಳೋದು ತಪ್ಪಾಗತ್ತೆ ಅನ್ನೋ ಅರ್ಥದಲ್ಲಿ MB ಪಾಟೀಲ್ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡುತ್ತೆ. ತನಿಖೆ ಆಗಲಿ, ತನಿಖೆ ನಂತರದಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ತನಿಖೆಗೂ ಮುನ್ನವೇ ಈಗಲೇ ಏನು ಹೇಳೋದು ತಪ್ಪಾಗತ್ತೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಸರ್ಕಾರ ಯಾರ ವಿರುದ್ಧವೂ ಬೊಟ್ಟು ಮಾಡಿ ತೋರಿಸಿಲ್ಲ. ತನಿಖೆಗೂ ಮೊದಲೇ ಏನೋ ಒಂದು ತೀರ್ಮಾನಕ್ಕೆ ಬಂದುಬಿಡಬಾರ್ದು ಅಂತ, ಆಮೇಲೆ ಸರ್ಕಾರದ ಮೇಲೆ ಯಾರ ಒತ್ತಡವೂ ಇಲ್ಲ ಅಂತ MB ಪಾಟೀಲ್ ಹೇಳಿದ್ದಾರೆ. ನೋಡಿ, ಇಂಥ ಒಂದು ಬೆಳವಣಿಗೆ ಇರುತ್ತದೆ. ವಿಶೇಷವಾಗಿ ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ಕೂತ್ರೆ ಏನಂತ ಇದರರ್ಥ ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲೆ ಅದು ಕೂಡ ನಾವು ಬೆಲೆ ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿರೋದು ಎಲ್ಲರೂ ಬರೀ ಕೇವಲ ನ್ಯಾಷನಲ್ ಮೀಡಿಯಾ ಅದಕ್ಕೆ ನಾನು ನೋಡ್ತಾ ಇಂಡಿಯನ್ ಮೀಡಿಯಾ ಎಲ್ಲ ಮ್ಯಾಗಝಿನ್ಸ್ ಎಲ್ಲರೂ ಕೂಡ ಸೇರೋಣ ಇದ್ರ ಬಗ್ಗೆ ಬರೀತಾ ಇದ್ದಾರೆ. ಹೀಗೆಲ್ಲ ಇದ್ದಾಗ ಸತ್ಯಾಸತ್ಯ ಅದೇನಿದೆ ಎಂಥದ್ದಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಪರಿಸ್ಥಿತಿ ಗೊತ್ತಾಗೋದು. ಅಥವಾ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಒಂದು ದಿವಸ ಯಾರ ಮ್ಯಾಗೂ ಕೂಡ ಕೊಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ. BJP ಅವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಸೊ ಹಾಗೆ ನಾವು ಯಾರನ್ನೂ ಕೂಡ ದೂಷಿಸುವಂಥದ್ದು ಬೇರೆ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಸರ್, 3 ದಿನದ ಹಿಂದೆ ಮುಖ್ಯಮಂತ್ರಿಗಳೇ ಹೇಳಿದ್ರು, ಸ್ಥಳೀಯವಾಗಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅವ್ರು ತುಂಬ ವರದಿ ಬರಲಿ ಆಮೇಲೆ SIT ಮಾಡೋದು. ಈಗಲೇ ಯಾಕೆ
ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ತದನಂತರ ಇವತ್ತು ದಿವಸ ಎಲ್ಲ ಬೆಳವಣಿಗೆಗಳು ಏನಾಗಿದ್ದಾವೆ ಸ್ವಲ್ಪ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಿವಸ ಇದು ಆಯ್ತು. ಎಲ್ಲೋ ಕಾಂಗ್ರೆಸ್ನವ್ರನ್ನ ಎಸ್ ಐ ಟಿ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಅಂಥೇಳಿ ಇಂಥ ಒಂದು ದೊಡ್ಡ ಇದು ಆದಾಗ ಇದು ನ್ಯಾಷನಲ್ ಲೆವೆಲ್ ದಿವಸ ಇದು ಆದಮೇಲೆ ಯಾರೇ ಇಸ್ಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರಲಿ ಯಾರೇ ಇರಲಿ ಎಸ್ ಐ ಟಿ ರಚಿಸುವಂಥ ನನಗತ್ತೆ ಬಂದೇ ಬರುತ್ತೆ. ಹೀಗಾಗಿ ಎಸ್ ಐ ಟಿ ರಚನೆ ಮಾಡಿ ಇದರಂತ ಎಸ್ ಐ ಟಿ ರಚನೆ ಮಾಡಿ ಯಾರನ್ನೇ ನಾವು ಗುರಿಯಾಗಿ ಇಟ್ಟುಕೊಂಡು ಅಂತ ಮಾಡುವಂಥ ಕೆಲಸ ನಮ್ದು ಯಾವುದೂ ಉದ್ದೇಶ ಇಲ್ಲ. ಆ ಎಸ್ ಐ ಟಿನಲ್ಲಿ ಒಂದು ದಿವಸ ಏನು ಸತ್ಯ ಬರ್ತದೆ ಆ ಸತ್ಯ ಇರ್ತದೆ. ಹೀಗಾಗಿ ನೀವು ನೀವೇ ಯಾಕೆ ಅದನ್ನು ಯಾರೋ ಕಡೆ ಪಟ್ಟೆ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಶವಹುತಿಟ್ಟ ಪ್ರಕರಣದ ವಿಚಾರದಲ್ಲಿ ಯಾರ ಮೇಲೂ ದೂಷಣೆ ಮಾಡಬಾರದು. ಸರ್ಕಾರ ಈಗಷ್ಟೇ SIT ರಚನೆ ಮಾಡಿದೆ. ಯಾರ ವಿರುದ್ಧವೂ ಸರ್ಕಾರ ಏನು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ ಅಂತ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಹೇಳಿಕೆ ನೀಡಿದ್ದಾರೆ. SIT ತನಿಖೆಗೂ ಮೊದಲೇ ಈಗಲೇ ಯಾರ ವಿರುದ್ಧವೂ ಏನು ಹೇಳೋದು ತಪ್ಪಾಗತ್ತೆ ಅನ್ನೋ ಅರ್ಥದಲ್ಲಿ MB ಪಾಟೀಲ್ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡುತ್ತೆ. ತನಿಖೆ ಆಗಲಿ, ತನಿಖೆ ನಂತರದಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ತನಿಖೆಗೂ ಮುನ್ನವೇ ಈಗಲೇ ಏನು ಹೇಳೋದು ತಪ್ಪಾಗತ್ತೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಸರ್ಕಾರ ಯಾರ ವಿರುದ್ಧವೂ ಬೊಟ್ಟು ಮಾಡಿ ತೋರಿಸಿಲ್ಲ. ತನಿಖೆಗೂ ಮೊದಲೇ ಏನೋ ಒಂದು ತೀರ್ಮಾನಕ್ಕೆ ಬಂದುಬಿಡಬಾರ್ದು ಅಂತ, ಆಮೇಲೆ ಸರ್ಕಾರದ ಮೇಲೆ ಯಾರ ಒತ್ತಡವೂ ಇಲ್ಲ ಅಂತ MB ಪಾಟೀಲ್ ಹೇಳಿದ್ದಾರೆ. ನೋಡಿ, ಇಂಥ ಒಂದು ಬೆಳವಣಿಗೆ ಇರುತ್ತದೆ ವಿಶೇಷವಾಗಿ. ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ಕೂತ್ರೆ ಏನಂತ ಇದರಂತ ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲೆ ಆದರೂ ಕೂಡ ನಾವು ಬೆಲೆ ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿರೋದು ಎಲ್ಲರೂ ಬರೀ ಕೇವಲ ನ್ಯಾಷನಲ್ ಮೀಡಿಯಾ ಅದಕ್ಕೆ ನಾನು ನೋಡ್ತಾ ಇಂಡಿಯನ್ ಮೀಡಿಯಾ ಎಲ್ಲ ಮ್ಯಾಗಝಿನ್ ಎಲ್ಲರೂ ಕೂಡ ತೋರಿಸೋದನ್ನ ಇದ್ರ ಬಗ್ಗೆ ಬರೀತಾ ಇದ್ದಾರೆ. ಹೀಗೆಲ್ಲ ಇದ್ದಾಗ ಸತ್ಯಾಸತ್ಯ ಏನಿದೆ ಎಂಥದ್ದಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಪರಿಸ್ಥಿತಿ ಗೊತ್ತಾಗಿದೆ. ಅಥವಾ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಒಂದು ದಿವಸ ಯಾರ ಮ್ಯಾಗೂ ಕೂಡ ಕೊಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ. BJP ಅವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಸೊ ಹಾಗೆ ನಾವು ಯಾರನ್ನೂ ಕೂಡ ದೂಷಿಸುವಂಥದ್ದು ಬೇರೆ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಸರ್, 3 ದಿನದ ಹಿಂದೆ ಮುಖ್ಯಮಂತ್ರಿಗಳೇ ಹೇಳಿದ್ರು ಸ್ಥಳೀಯವಾಗಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅವ್ರು ಫುಲ್ ವರದಿ ಬರಲಿ ಆಮೇಲೆ SIT ಮಾಡೋದು. ಈಗಲೇ ಯಾಕೆ ಕಾತುರ? ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ತದನಂತರ ಇವತ್ತು ದಿವಸ ಎಲ್ಲ ಬೆಳವಣಿಗೆಗಳು ಏನಾಗಿದ್ದಾವೆ ಸ್ವಲ್ಪ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಿವಸ ಇದು ಆಯ್ತು. ಎಲ್ಲೋ ಕಾಂಗ್ರೆಸ್ನವ್ರನ್ನ SIT ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಅಂಥೇಳಿ ಇಂಥ ಒಂದು ದೊಡ್ಡ ಇದು ಆದಾಗ ಇದು ನ್ಯಾಷನಲ್ ಲೆವೆಲ್ ದಿವಸ ಇದು ಆದಮೇಲೆ ಯಾರೇ ಇಸ್ಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರಲಿ ಯಾರೇ ಇರಲಿ SIT ರಚಿಸುವಂಥ ನನಗತ್ತೆ ಬಂದೇ ಬರುತ್ತೆ. ಹೀಗಾಗಿ SIT ರಚನೆ ಮಾಡಿ ಇದರಂತ SIT ರಚನೆ ಮಾಡಿ ಯಾರನ್ನೇ ನಾವು ಗುರಿಯಾಗಿ ಇಟ್ಟುಕೊಂಡು ಅಂತ ಮಾಡುವಂಥ ಕೆಲಸ ನಮ್ದು ಯಾವುದೂ ಉದ್ದೇಶ ಇಲ್ಲ. ಆ SITನಲ್ಲಿ ಒಂದು ದಿವಸ ಏನು ಸತ್ಯ ಬರ್ತದೆ ಆ ಸತ್ಯ ಇರ್ತದೆ. ಹೀಗಾಗಿ ನೀವು ನೀವೇ ಯಾಕೆ ಅದನ್ನು ಯಾರೋ ಕಡೆ ಪಟ್ಟೆ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ.